ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲಕ್ಷ್ಮಿ, ನೀನು ಇಲ್ಲಿ ನಿಂತಿದ್ಯಾ? ಆ ಹುಡುಗ ಅಷ್ಟು ಜೋರ್ ಮಳೆ ಬರ್ತಾ ಇದೆ, ಎಷ್ಟು ಸಲ ಹೋಗಪ್ಪ ಮನೆಗೆ ಅಂದ್ರೂ ಹೋಗ್ತಾ ಇಲ್ಲ. ಅವ್ನು ನಿನ್ ಮಾತು ಕೇಳ್ತಾನೆ. ಬಾ, ಒಂದ್ ಮಾತು ಹೇಳು ಲಕ್ಷ್ಮಿ. ಅವನ್ ಮಾಡಿದ ಕರ್ಮಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕಲ್ಲ, ಅದನ್ನ ಅವನು ಅನುಭವಿಸ್ತಾ ಇದ್ದಾನೆ. ನೀವ್ ಯಾಕೆ ಅವನ ಬಗ್ಗೆ ತಲೆ ಕೆಡ್ಸ್ಕೊತಿದ್ದೀರಾ? ಸಿದ್ದು ಅಷ್ಟು ಒಳ್ಳೆಯವನು ಇಷ್ಟು ಒಳ್ಳೆಯವನು ಅಂತ ಹೇಳ್ತಿದ್ದವಳು, ಈಗ ನೀನು ಅವನ ಬಗ್ಗೆ ಈ ಮಾತು ಹೇಳ್ತಿದ್ಯಾ? ಒಳ್ಳೆತನದ ಮುಖವಾಡ ಹಾಕೊಂಡು ನಮ್ಗೆ ನಂಬಿಕೆ ದ್ರೋಹ ಮಾಡದ್ನಲ್ರಿ ಅವನು. ನಮ್ಮ ಹತ್ರ ಚೆನ್ನಾಗೇ ಇದ್ದು ಇವತ್ ನಮ್ಗೆ ಮೋಸ ಮಾಡಿದ್ನಲ್ಲ. ಲಕ್ಷ್ಮಿ, ನೀನು ಹೀಗೆ ಹಠ ಮಾಡಿದ್ರೆ ನಾನು ಏನ್ ಮಾಡ್ಲಿ? ನೋಡು, ಅವನನ್ನ ಮೊದಲು ಮನೆಗೆ ಹೋಗಕ್ಕೆ ಹೇಳು. ಅಕ್ಕಪಕ್ಕದವ್ರು ನೋಡ್ರೆ ಏನ್ ಅನ್ಕೊಳ್ತಾರೆ? ಬೀಗರ ಜೊತೆ ನಾವು ಆಮೇಲೆ ಮಾತಾಡೋಣ. ಬಾ ಲಕ್ಷ್ಮಿ. ಬೀಗ್ರ ಹತ್ರ ಮಾತಾಡಿ ಏನ್ ಪ್ರಯೋಜನ ರೀ? ಅವ್ರಿಗೆ ಮುಖ ತೋರ್ಸಕ್ಕೂ ಆಗದೆ ಇರೋ ಹಂಗ್ ಮಾಡ್ಬಿಟ್ನಲ್ಲ. ನಮ್ಮ ಅವರ ಸಂಬಂಧಕ್ಕೆ ಕೊಳ್ಳಿ ಇಟ್ಬಿಟ್ಟ ಅಲ್ಲ ರೀ. ನಮಗ್ ಮೋಸ ಮಾಡಕ್ಕೆ ಅವನಿಗೆ ಹೇಗ್ರಿ ಮನ್ಸ್ ಬಂತು? ಇದನ್ನೆಲ್ಲ ನೋಡ್ತಾ ಇದ್ರೆ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತ ಅನಿಸ್ತಿದೆ. ನಮ್ ತರ ಕಷ್ಟ ಪಡೋರ್ ಕೈ ಹಿಡಿಯೋ ಪರಮಾತ್ಮ ಅಲ್ಲ ಅವನು. ನಮ್ ಕೈಲಿ ಕಣ್ಣೀರ್ ಹಾಕ್ಸೋ ದುರಾತ್ಮ. ಅವನ್ ಬಗ್ಗೆ ಏನೇ ಆದ್ರೂ ನಾನ್ ಯೋಚನೆ ಮಾಡಲ್ಲ ರೀ, ನಾನ್ ಯೋಚನೆ ಮಾಡಲ್ಲ. ಛೇ, ಖುಷಿಯಾಗಿದ್ದನ ಜಾನ್ವಿ ಅವರು ಲೈಫ್ನಲ್ಲಿ ನರಳೋ ಹಾಗೆ ಮಾಡ್ಬಿಟ್ರಲ್ಲ ಇವರು. ಚಿನ್ನು ಮರಿ, ಮಲಕ್ಕೊಳ್ಳಿ. ನಿಮ್ಮ ಮೈ ಸುಟ್ಟೋಗ್ತಾ ಇದೆ ಗೊತ್ತಾ? ಜ್ವರ ಬಂದಿದೆ ರೀ. ನಂಗೆ ಏನೂ ಆಗಿಲ್ಲ ರೀ, ಪರವಾಗಿಲ್ಲ. ಆದರೆ ಅಕ್ಕ ಎಷ್ಟು ಅನುಭವಿಸ್ತಿದ್ದಾಳೋ, ಮನೆಯವರು ಎಷ್ಟು ಅನುಭವಿಸ್ತಿದ್ದಾರೋ. ಚಿನ್ನು ಮರಿ, ನೀವೀಗ ಇಲ್ಲ ಹತ್ರ ಅಲ್ಲಿ ಏನಾದ್ರು ಸಮಸ್ಯೆ ಬಗೆಹರಿಯತ್ತಾ? ಹಾಂ, ಹಾಗೇನಾದರೂ ಆದರೆ ಹೇಳಿ, ನಾನು ನಿಮ್ಮ ಜೊತೆ ಕೂತ್ಕೊಂಡು ಅಳ್ತೀನಿ, ಇಬ್ರು ಅಳೋಣ. ಇಲ್ಲ ಅಲ್ವಾ? ಮತ್ತೆ ಯಾಕೆ ಈಗ ಹೊತ್ತು ಆರೋಗ್ಯ ಹಾಳು ಮಾಡ್ಕೋತಾ ಇದ್ದೀರಿ ನೀವು? ನೋಡಿ, ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಅಂತ ಇರುತ್ತೆ. ಆದ್ರೆ ಅಕ್ಕ ಏನ್ ತಪ್ಪು ಮಾಡಿದಳೆ ರೀ? ಯಾಕೆ ಅವಳು ಇಷ್ಟೆಲ್ಲ ಅನುಭವಿಸ್ಬೇಕು? ಒಳ್ಳೆಯವ್ರಿಗೆ ಕಷ್ಟ ಆಗುತ್ತೆ ಅಂತ ಕೇಳಿದ್ದೆ, ಆದ್ರೆ ಕಣ್ಣಾರೆ ನೋಡ್ತಿದ್ದೀನಿ. ಅವಳನ್ನ ನೆನ್ಸ್ಕೊಂಡ್ರೆ ಪಾಪ ಅನ್ಸುತ್ತೆ. ಅವ್ರನ್ನ ನೆನೆಸ್ಕೊಂಡು ಅಯ್ಯೋ ಪಾಪ ಅಂತೀರಾ, ಆದರೆ ನಿಮ್ಗೆ ಹೀಗಾಗಿದೆಯಲ್ಲ ಅಂತ ನಾನು ಎಷ್ಟು ನರಳುತ್ತಾ ಇದ್ದೀನಿ. ಅದು ನಿಮಗೆ ಗೊತ್ತೇ ಆಗ್ತಿಲ್ವಲ್ಲ ಚಿನ್ನು ಮರಿ? ನನ್ನ ಪರಿಸ್ಥಿತಿ ನೋಡಿ ನಿಮಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತಾ ಇಲ್ಲ ಅಲ್ವಾ? ಚಿನ್ನು ಮರಿ, ಅಲ್ಲಿ ಪರಿಸ್ಥಿತಿ ನನಗೂ ಅರ್ಥ ಆಗುತ್ತೆ. ಆದರೆ ಈಗ ನಾವು ಹೋಗಿ ಮಾಡೋದೇನಿದೆ ಹೇಳಿ? ಏನು ಮಾಡೋಕ್ಕಾಗ್ದಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಹೋಗಿರ್ಬೋದಲ್ವಾ? ಈ ಪರಿಸ್ಥಿತಿನಲ್ಲಿ ಹೇಗೆ ಹೋಗೋಕ್ಕಾಗುತ್ತೆ ಹೇಳಿ? ಪೂರ್ತಿ ಹುಷಾರಾದ್ಮೇಲೆ ಹೋಗೋಕ್ಕಾಗೋದು. ನಂಗೆ ಏನೂ ಆಗಿಲ್ಲ, ಪ್ಲೀಸ್ ನನ್ನ ಕರ್ಕೊಂಡು ಹೋಗಿ, ನಾನು ಚೆನ್ನಾಗೇ ಇದ್ದೀನಿ. ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಪರಿಸ್ಥಿತಿ ಅರ್ಥ ಆಗ್ತಿಲ್ವ ನಿಮಗೆ? ನೋಡಿ, ಮೈ ಸುಟ್ಟು ಹೋಗ್ತಾ ಇದೆ ನಿಮ್ಮದು. ಈಗ ನಾವು ಹೋಗ್ಬೇಕಾಗಿರೋದು ಮನೆಗಲ್ಲ, ಆಸ್ಪತ್ರೆಗೆ. ಬೇಡ ಬೇಡ, ಡಾಕ್ಟ್ರನೇ ಇಲ್ಲಿ ಕರೆಸ್ಬಿಡ್ತೀನಿ. ನಂಗೆ ಅದೆಲ್ಲ ಏನು ಬೇಡ, ನಾನು ಆರಾಮಾಗೇ ಇದ್ದೀನಿ. ನನ್ನ ಅಕ್ಕ ನೋಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನೋಡಿ, ಈಗ ನೀವು ಊಟ ಮಾಡಿ ಮಾತ್ರೆ ತಗೊಂಡು ಮಲ್ಕೋಬೇಕು. ಹುಷಾರಾದರೆ ನಾಳೆ ಬೆಳಗ್ಗೆ ನಾನೇ ಕರ್ಕೊಂಡು ಹೋಗ್ತೀನಿ. ನಿಜವಾಗ್ಲೂ ಕರ್ಕೊಂಡು ಹೋಗ್ತೀರಾ? ಹೇಳಿದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತೀನಿ. ಈಗ ಹೋಗಿ ಊಟ ತೊಗೊಂಡು ಬರ್ತೀನಿ. ನಂಗೆ ಹಸುವಿಲ್ಲ, ಮಾತ್ರೆ ಕೊಡಿ, ನಾನು ತೊಗೊಂಡು ಮಲ್ಕೋತೀನಿ. ಹಾಗೆಲ್ಲ ಹಠ ಮಾಡೋ ಹಾಗಿಲ್ಲ. ಎಷ್ಟಾಗುತ್ತೋ ಅಷ್ಟು ತಿನ್ನಬೇಕು, ಆಮೇಲೆ ಮಾತ್ರೆ ತೊಗೊಂಡು ಮಲ್ಕೋಬೇಕು. ಓಕೆ, ಬಂದೆ.
ಹಠ ಮಾಡಬೇಡಿ, ಎಷ್ಟಾಗುತ್ತೋ ಅಷ್ಟು ತಿನ್ನೋರಂತೆ. ಸರಿ, ಮಾತ್ರೆ ತೊಗೊಂಡು ಬರ್ತೀನಿ, ತಗೊಳ್ಳೋರಂತೆ. ನಾಳೆ ನಿಜ ಕರ್ಕೊಂಡು ಹೋಗ್ತೀರಲ್ಲ? ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ. ಎಷ್ಟು ಲವಲವಿಕೆಯಿಂದ ಇರ್ತಾ ಇದ್ರು, ಅಂಥವ್ರನ್ನ ಈ ಪರಿಸ್ಥಿತಿಗೆ ತಂದಿದ್ದಾರಲ್ಲ. ಛ, ಚಿನ್ನು ಮರಿ, ಇಲ್ಲಿ. ಅಯ್ಯೋ, ನಂಗೆ ಇದೆಲ್ಲ ಬೇಡ ರೀ, ನಾನು ಆರಾಮಾಗೇ ಇದ್ದೀನಿ. ಚಿನ್ನು ಮರಿ, ನೀವು ಮನೆ ವಿಷಯನ ಯೋಚನೆ ಮಾಡಿಕೊಂಡು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಿ. ಅದಕ್ಕೆ ಏನಾಗ್ತಿದೆ ಅಂತ ಅರಿವು ಆಗ್ತಾ ಇಲ್ಲ ನಿಮಗೆ. ಈ ಥರ ಆರೋಗ್ಯದ ಬಗ್ಗೆ ಕೇರ್ಲೆಸ್ ಆಗಿರೋದು ಸರಿ ಅಲ್ಲ. ಇಲ್ಲಿ ತಗೊಳ್ಳಿ. ಬೇಡ ರೀ, ಪ್ಲೀಸ್ ಬೇಡ. ನೀನು ನನ್ನ ಚಿನ್ನು ಮರಿ ತಾನೆ, ನನಗೋಸ್ಕರ ಆದರೂ ನೀವು ಮಾತ್ರ ತಗೊಳ್ಳೇಬೇಕಪ್ಪ. ಸರಿ, ನೀವು ಹೇಳ್ದಾಗೆ ನಾನು ಮಾತ್ರ ನುಂಗ್ದೆ ಅಲ್ವಾ? ಈಗ ಬನ್ನಿ, ಊರಿಗೆ ಹೋಗೋಣ. ನೆನ್ನೆ ಹೇಳಿದ್ದೀರಾ ಕರ್ಕೊಂಡು ಹೋಗ್ತೀನಿ ಅಂತ. ಪ್ಲೀಸ್ ನಡೀರಿ, ಹೋಗೋಣ. ಹೌದು, ಹೇಳಿದ್ದೆ ನಿಜ. ಆದರೆ ಏನು ಮಾಡಲಿ, ಆಫೀಸಲ್ಲಿ ತುಂಬ ವರ್ಕ್ ಪೆಂಡಿಂಗ್ ಇದೆ. ನಾನು ಈಗ ಹೋಗಿ ಕೆಲಸ ಶುರು ಮಾಡಿದ್ರು 2 ದಿನ ಮಿನಿಮಮ್ ಆಗುತ್ತೆ. ಒಂದು 2 ದಿನ ಬಿಟ್ಕೊಂಡು ಹೋಗ್ಬೋದಾ? ಏನು 2 ದಿನನಾ? ಏನ್ರಿ ಹೀಗೆ ಹೇಳ್ತಿದ್ದೀರಾ? ನಂಗೆ ಮನೆ ವಿಷಯ ಗೊತ್ತಾದಾಗಿಂದ ಒಂದು ಕ್ಷಣನೂ ಇಲ್ಲಿರೋದಕ್ಕೆ ನಂಗೆ ತುಂಬ ಕಷ್ಟ ಆಗ್ತಿದೆ. ಅಂಥದ್ರಲ್ಲಿ 2 ದಿನ ಬಿಟ್ಟು ಹೋಗೋಣ ಅಂತಿದ್ದೀರಲ್ಲ. ಇಲ್ಲ, ನನಗಾಗಲ್ಲ, ನಾನು ಇವತ್ತೇ ಹೊರಡಬೇಕು. ಪ್ಲೀಸ್ ರೀ, ಕರ್ಕೊಂಡು ಹೋಗಿ ನನ್ನ. ನೀವು ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹೀಗೆ ಸಡನ್ನಾಗಿ ಬಿಟ್ಟು ಹೋಗೋಕ್ಕಾಗಲ್ಲ. ಒಂದು ಕೆಲಸ ಮಾಡಿ, ನೀವು ಅಕ್ಕನ ಜೊತೆ ಫೋನಲ್ಲಿ ಮಾತಾಡಿ ಸಮಾಧಾನ ಮಾಡಿ 1-2 ದಿವಸ ಬಿಟ್ಟು ನಾವು ಹೋಗೋಣ. ರೀ, ಈ ಥರ ವಿಷಯ ಎಲ್ಲ ಬರೀ ಫೋನಲ್ಲಿ ಮಾತಾಡೋಕ್ಕಾಗತ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.